ಡಿಸೆಂಬರ್ 2014. ಸೊ ಫಸ್ಟ್ ನಾವು ಎಕ್ಸ್ಪೆಂಡಿಚರ್ ಅಮೌಂಟ್ಗಳನ್ನ ಕನ್ಸಿಡರ್ ಮಾಡೋಣ. ಸೊ ಎಕ್ಸ್ಪೆಂಡಿಚರ್ ಅಂದರೆ ರೆವಿನ್ಯೂ ಪೇಮೆಂಟ್ಸ್. ಸೊ ಯಾವ್ಯಾವುದು ರೆವಿನ್ಯೂ ಪೇಮೆಂಟ್ಸ್ ಇದೆ? ಟು ಸ್ಟೇಷನರಿ 1500, ಇದಕ್ಕೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ಡೈರೆಕ್ಟಾಗಿ ನಾವು ಟು ಸ್ಟೇಷನರಿ ಸೊ ಸ್ಟೇಷನರಿ ಅಮೌಂಟ್ ಎಷ್ಟಿದೆ? 1500. ನೆಕ್ಸ್ಟ್ ಸೆಕೆಂಡ್ ಒನ್ ಬೈ ಸ್ಯಾಲರೀಸ್ 4800 ಇದೆ. ಟು ಸ್ಯಾಲರೀಸ್ ಅಡ್ಜಸ್ಟ್ಮೆಂಟ್ಸ್ ಇರೋದ್ರಿಂದ ಇನ್ನರ್ ಕಾಲಮಲ್ಲಿ ಅಮೌಂಟ್ನ ಕನ್ಸಿಡರ್ ಮಾಡ್ತೀವಿ. ದೆನ್ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ಸಲ್ಲಿದೆ. ಸ್ಯಾಲ್ರೀಸ್ ಅನ್ಪೇಯ್ಡ್ ಫಾರ್ 2014 250. ಸೊ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಎಷ್ಟಿದೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ನಮ್ಮ ಹತ್ರ ಅನ್ಪೇಯ್ಡ್ ಆಗಿರೋ ಅಂಥದ್ದು 250 ಅಮೌಂಟ್. ಸೊ ಪ್ಲಸ್ 250, 4000 ಪ್ಲಸ್ 250 5050. ನೆಕ್ಸ್ಟ್ ಟು ವೇಜಸ್ ಎಷ್ಟಿದೆ? 1600. ಟು ವೇಜಸ್ 1600. ದೆನ್ ವೇಜಸ್ಗೂ ಕೂಡ ಅಡ್ಜಸ್ಟ್ಮೆಂಟ್ಸ್ ಇದೆ. ವೇಜಸ್ ಅನ್ಪೇಯ್ಡ್ ಫಾರ್ 2014 200. ಸೊ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಎಷ್ಟಿದೆ? 200. ಸೊ 1800 ಆ್ಯಕ್ಚುಯಲ್ ವೇಜಸ್. ದೆನ್ ನೆಕ್ಸ್ಟ್ ಒನ್ ಬೈ ಇನ್ಶೂರೆನ್ಸ್ 1350. ಇನ್ಶೂರೆನ್ಸ್ಗೆ ಯಾವುದೇ ರೀತಿಯಾದಂತಹ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಟು ಇನ್ಶೂರೆನ್ಸ್ ಸೊ ಅಮೌಂಟ್ 1350. ನೆಕ್ಸ್ಟ್ ಟು ಟೆಲಿಫೋನ್ 1250. ಟು ಟೆಲಿಫೋನ್ 1250. ನೆಕ್ಸ್ಟ್ ಒನ್ ಟು ಬೈ ಎಲೆಕ್ಟ್ರಿಸಿಟಿ 1110 ಇದೆ. ಟು ಎಲೆಕ್ಟ್ರಿಸಿಟಿ 1110. ನೆಕ್ಸ್ಟ್ ಸಂಡ್ರಿ ಎಕ್ಸ್ಪೆನ್ಸಸ್ 2110 ಇದೆ. ಟು ಸಂಡ್ರಿ ಎಕ್ಸ್ಪೆನ್ಸಸ್ ಎಷ್ಟಿದೆ? 2210. ಸೊ ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ, ಹೌದಲ್ವಾ? ಔಟ್ಸ್ಟ್ಯಾಂಡಿಂಗ್ ಬಿಲ್ ಫಾರ್ ಸಂಡ್ರಿ ಎಕ್ಸ್ಪೆನ್ಸಸ್ 100 ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಸಂಡ್ರಿ ಎಕ್ಸ್ಪೆನ್ಸಸ್ ಎಷ್ಟಿದೆ? 100. ಸೊ ಟೋಟಲ್ 2310. ಸೊ ಇಲ್ಲಿಗೆ ರೆವಿನ್ಯೂ ಪೇಮೆಂಟ್ಸ್ಗಳೆಲ್ಲದು ಕಂಪ್ಲೀಟ್ ಆಯಿತು. ನಾನು ಆವಾಗಲೇ ಹೇಳಿದೆ ಟು ಬ್ಯಾಲೆನ್ಸ್ ಆನ್ ಹ್ಯಾಂಡ್ನ ಕನ್ಸಿಡರ್ ಮಾಡೋವಂಥದ್ದಲ್ಲಿ ಓನ್ಲಿ ಫಾರ್ ಕ್ಯಾಶ್ ಅಥವಾ ಓನ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಕನ್ಸಿಡರ್ನ ಮಾಡೋವಂಥದ್ದು ಅಂತ. ನೆಕ್ಸ್ಟ್ ಇನ್ಕಮ್ ಸೈಡ್ ನೋಡೋದಾದರೆ, ಸೊ ಫಸ್ಟ್ ಒನ್ ಸಬ್ಸ್ಕ್ರಿಪ್ಷನ್ ಇದೆ, ಜೊತೆಗೆ ಅಡ್ಜಸ್ಟ್ಮೆಂಟ್ಸ್ ಇದೆ. ಏನಿದೆ ಅಡ್ಜಸ್ಟ್ಮೆಂಟು? ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಫಾರ್ 2014 500. ಸೊ ಔಟ್ಸ್ಟ್ಯಾಂಡಿಂಗ್ನ ಆ್ಯಡ್ ಮಾಡಬೇಕು. ಬೈ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ಅಮೌಂಟು? 15200. ಸೊ ಆವಾಗಲೇ ಹೇಳ್ದಾಗೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಕರೆಂಟ್ ಇಯರ್ ಇದೆ. ಸೊ ಔಟ್ಸ್ಟ್ಯಾಂಡಿಂಗ್ ರುಪೀಸ್ 500. ಸೊ 15200 ಪ್ಲಸ್ 500 15700.
ಸೊ ನೆಕ್ಸ್ಟ್ ರೆಸಿಪ್ಟು ಲಾಕರ್ ರೆಂಟ್, ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಡೈರೆಕ್ಟಾಗಿ ಎಂಟರ್ ಮಾಡ್ತೀವಿ. ಬೈ ಲಾಕರ್ ರೆಂಟ್ 50. ನೆಕ್ಸ್ಟ್ ಒನ್ ಬೈ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇದೆ, ರುಪೀಸ್ 240. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟಿದೆ? ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸು 240. ನೆಕ್ಸ್ಟ್ ಒನ್ ಡಿವಿಡೆಂಡ್ ರಿಸೀವ್ಡ್ 3500. ಸೊ ಡೈರೆಕ್ಟ್ಲಿ ಆ್ಯಡ್ ಮಾಡ್ತೀವಿ. ಬೈ ಡಿವಿಡೆಂಡ್ amount 3500. So next adjustment, sale of old magazines, so 2000. By sale of old magazine, rupees 2000. ಸೊ ನೆಕ್ಸ್ಟ್ ಒನ್ ಸನ್ಡ್ರೀಸ್ 350 ಇದೆ. ಬೈ ಸನ್ಡ್ರೀಸ್ $250, ಸಾರಿ $350. ಸೊ ಇಲ್ಲಿಗೆ ನಮ್ಮ ಎಲ್ಲ ಅಡ್ಜಸ್ಟ್ಮೆಂಟ್ಸ್ಗಳು ಕಂಪ್ಲೀಟ್ ಆಗಿದೆ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಅಂದರೆ ಟೋಟಲ್ ಮಾಡಿ ಯಾವ ಕಡೆ ಹೈಯೆಸ್ಟ್ ಇರುತ್ತೆ ಅದನ್ನು ನಾವು ಮೆನ್ಷನ್ ಮಾಡಬೇಕು. ಸೊ ನಾವು ಕನ್ಸಿಡರ್ ಮಾಡಿದಾಗ ಕ್ರೆಡಿಟ್ ಸೈಡ್ ಅಂದರೆ ಇನ್ಕಮ್ ಸೈಡೇ ಹೈಯೆಸ್ಟ್ ಇದೆ. ಎಷ್ಟು? 21,840. 21,840 ಬೋತ್ ಸೈಡ್ ನಾವು ಮೆನ್ಷನ್ ಮಾಡಿದಾಗ 21,840. ಸೊ ನಮ್ಮ ಟೋಟಲ್ ಇನ್ಕಮ್ ಜಾಸ್ತಿ ಇದೆ ಎಂದಾಗ ನಮ್ಮ ಎಕ್ಸ್ಪೆನ್ಸಸ್ಸು ಕಡಿಮೆ ಇರುತ್ತೆ. ಇನ್ ಕೇಸ್ ಇನ್ಕಮ್ ಜಾಸ್ತಿ ಬಂದು ಎಕ್ಸ್ಪೆನ್ಸ್ ಕಡಿಮೆ ಬಂದಾಗ ಕಂಪನಿಗೆ ಏನಾಗುತ್ತೆ? ಸರ್ಪ್ಲೆಸ್ ಕ್ರಿಯೇಟ್ ಆಗುತ್ತೆ. ಇನ್ ಕೇಸ್ ಎಕ್ಸ್ಪೆಂಡಿಚರೇ ಹೈ ಇದ್ದು ಇನ್ಕಮ್ ಕಡಿಮೆ ಇದ್ದಾಗ ಡೆಫಿಸಿಟ್ ಆಗುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ನಮಗೆ ಸರ್ಪ್ಲೆಸ್ ಬಂದಿದೆ. ಸೊ ಸರ್ಪ್ಲೆಸ್ ಟು ಸರ್ಪ್ಲೆಸ್. ಅಥವಾ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಸರ್ಪ್ಲೆಸ್ ಅಮೌಂಟ್ ಎಷ್ಟಿದೆ? 7,470. ಸೊ ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಪ್ರಿಪೇರ್ ಮಾಡೋ ವೇ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ.